ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ಹಸ್ಬೆಂಡು ಬರ್ತಡೇ ಇತ್ತು ಹಿಂದಿನ ದಿನ. ನಾನು ಅವ್ರಿಗೆ ಲಾಲಿಪಾಪ್ ಇಷ್ಟ ಅಂದ್ಬಿಟ್ಟು ಅದನ್ನ ಮಾಡ್ತಾಯಿದ್ದೆ. ನಾನು ಯೂಶ್ವಲಾಗಿ ಡೀಪ್ ಫ್ರೈ, ಆಯಿಲ್ ಫ್ರೈ ಥರದ್ದು ಯಾವುದೂ ಅಷ್ಟಾಗಿ ಮಾಡಲ್ಲ. ಅವ್ರಿಗೆ ಇಷ್ಟ ಅಂದ್ಬಿಟ್ಟು ಇವತ್ತು ಲಾಲಿಪಾಪ್ ಮಾಡಿಕೊಡ್ತಾಯಿದ್ದೆ. ಅವ್ರಿಗೆ ಸ್ವೀಟ್ ಅಂದರೆ ಅಷ್ಟು ಇಷ್ಟ ಆಗಲ್ಲ, ಇದರದ್ದಾದರೆ ಇಷ್ಟ ಆಗುತ್ತೆ. ಅವ್ರು ಕೂಡ ಇಷ್ಟಪಟ್ಟೆಲ್ಲ ತಿಂದರು. ಬೆಳಗ್ಗೆ ಸ್ವಲ್ಪ ಸ್ವೀಟ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ಮನೆಯಲ್ಲೇ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಮಿಲ್ಲಿ ಅವಳು ಕ್ರಿಯೇಟಿವಿಟಿಯಾಗಿ ಏನೋ ಒಂದು ಗಿಫ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ಲು. ಅದನ್ನ ಅವ್ರ ಅಪ್ಪಂಗೆ ಕೊಡ್ತಾಯಿದ್ಲು. ಯಾನಾಗಿ ಪಾಪ ಏನು ಕೊಡಬೇಕಂತ ಗೊತ್ತಾಗ್ತಿರ್ಲಿಲ್ಲ. ಅಲ್ಲಿದ್ದು ಫ್ಲವರ್ ತಂದುಬಿಟ್ಟು ಕೊಡ್ತಾಯಿದ್ಲು. ಅವಳು ಆವಾಗ ತಾನೇ ಮಲಗಿದ್ದಿದ್ದಿದ್ದು, ಸ್ವಲ್ಪ ಅಷ್ಟಾಗಿ ಮೂಡಿರಲಿಲ್ಲ. ಮಿಲ್ಲಿ ಅವಳೇ ಆರ್ಟ್ ಶೇಪಲ್ಲೆಲ್ಲ ಕಟ್ ಮಾಡಿಬಿಟ್ಟು ಪೇಂಟ್ ಎಲ್ಲ ಮಾಡಿ ತಂದು ಕೊಟ್ಟಿದ್ಲು. ಅವಳು ಏನು ರೆಡಿ ಮಾಡಿದ್ಲು ಅನ್ನೋದಕ್ಕಿಂತ ಅವಳಿಗೆ ರೆಡಿ ಮಾಡಿ ಕೊಡಬೇಕು ಅಪ್ಪಂಗೆ ಗಿಫ್ಟು ಅನ್ನೋದಿತ್ತಲ್ವ, ಅದಕ್ಕಷ್ಟೇ ಖುಷಿ ಇತ್ತು. ಆಫೀಸ್ನಲ್ಲಿ ಸೆಲೆಬ್ರೇಷನ್ ಇಟ್ಕೊಂಡಿದ್ರು ಅವ್ರಿಗೆ, ಹಾಗಾಗಿ ಮನೇಲಿ ಸುಮ್ಮನೆ ಹಾಗೆ ಸೆಲೆಬ್ರೇಟ್ ಮಾಡ್ತಿದ್ವಿ. ಆದಿ ಮಿಲನ ಎಲ್ಲರೂ ಹೊರಗಡೆ ಹೊರಟಿದ್ರು, ಆದ್ರೂ ಸೆಲೆಬ್ರೇಟ್ ಮಾಡಿ ಹೋಗಬೇಕು ಅಂದ್ಬಿಟ್ಟು ಕರೆದಿದ್ದಕ್ಕೆ ಬಂದುಬಿಟ್ಟು ಎಲ್ಲ ಸೆಲೆಬ್ರೇಟ್ ಮಾಡಿ ಹೋದರು. ಹಾಗೆ ಹಸ್ಬೆಂಡ್ಗೆ ನಾನು ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಗಿಫ್ಟ್ ರೆಡಿ ಮಾಡ್ಕೊಂಡಿದ್ದೆ. ಈ ಹುಡುಗಿ ಆದರೆ ಏನಾದರೂ ಕೊಟ್ಬಿಡ್ಬೋದು, ತುಂಬ ಆಪ್ಷನ್ ಇರುತ್ತೆ. ಈ ಹುಡುಗರಿಗೆ ಕೊಡೋದು ಏನಂತಲೇ ಗೊತ್ತಾಗಿಲ್ಲ. ನಾನೇನು ಗಿಫ್ಟ್ ಕೊಟ್ಟೆ ಅಂತ ಆಲ್ರೆಡಿ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನಾನು ಅವ್ರದ್ದು ಓಲ್ಡ್ ಫೋಟೋನ ಒಂದು ಪೆನ್ಸಿಲ್ ಸ್ಕೆಚ್ ಮಾಡಿಸಿದ್ದೆ, ಅದನ್ನು ಅವ್ರಿಗೆ ಗಿಫ್ಟಾಗಿ ಕೊಟ್ಟೆ. ಅವ್ರಿಗೆ ಇಷ್ಟ ಆಯಿತೋ ಏನೋ ಗೊತ್ತಿಲ್ಲ. ಹಾಗೆ ಎಲ್ಲ ಸೆಲೆಬ್ರೇಟ್ ಮಾಡಿ, ಆ್ಯಕ್ಚುಲಿ ಅದು ಕೇಕಲ್ಲ, ಒಂದು ಸ್ವೀಟ್ ಮಾಡ್ಕೊಂಡಿದ್ವಿ ಅಷ್ಟೇ. ಮನೆಯಲ್ಲೆಲ್ಲ ಸೆಲೆಬ್ರೇಟ್ ಮಾಡೋಣ ಅಂತ ಒಂದು ಪುಟ್ಟದಾಗಿ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ ಅಷ್ಟೇ. ಹಾದಿ ಅವರೆಲ್ಲರೂ ಹೊರಗಡೆ ಹೋಗ್ತಿದ್ರಿಂದ ಮಿಲಿನೂ ಅವ್ರ ಜೊತೆ ಹೋಗಬೇಕು ಅಂತ ಅವಳನ್ನು ಹಠ ಮಾಡಿದ್ಲು. ಅವಳಿಗೆ ಇಲ್ಲಿ ಅಪ್ಪಂದು ಬರ್ತಡೇ ಸೆಲೆಬ್ರೇಷನಲ್ಲಿ ಇರಬೇಕು ಅಂತಲೂ ಇಷ್ಟ, ಮತ್ತು ಹೊರಗೆ ಹೋಗಬೇಕು ಅಂತಲೂ ಇಷ್ಟ. ಅವಳಿಗೆ ಏನು ಮಾಡಬೇಕಂತ ಗೊತ್ತಾಗದೆ ಫುಲ್ ಕನ್ಫ್ಯೂಸ್ ಆಗಿಬಿಟ್ಟಿದ್ಲು. ನಾವು ಸರಿ ಏನಾಗಲ್ಲ ಹೋಗಂತ ಹೇಳ್ಬಿಟ್ಟು ಕಳಿಸಿದ್ವಿ. ಮಕ್ಕಳು ಖುಷಿ ಇಂಪಾರ್ಟೆಂಟ್ ಅಲ್ವಾ. ಹಸ್ಬೆಂಡ್ ಆಫೀಸಲ್ಲಿ ವರ್ಕರ್ಸ್ ಎಲ್ಲ ಸೇರಿಕೊಂಡು ಅವ್ರಿಗೆ ಬರ್ತಡೇ ಸೆಲೆಬ್ರೇಷನ್ ಇಟ್ಕೊಂಡಿದ್ರು. ಎಲ್ಲ ಚೆನ್ನಾಗಾಯಿತು. ಸೆಲೆಬ್ರೇಷನ್ನು ಎಲ್ಲ ಹೇಗಿತ್ತು ಅನ್ನೋದಕ್ಕಿಂತ ಅವರಷ್ಟು ಪ್ರೀತಿಯಿಂದ ಒಂದೇನೋ ಮಾಡಬೇಕಂತ ಅಂದ್ಬಿಟ್ಟು ಸೆಲೆಬ್ರೇಟ್ ಮಾಡಿದ್ರಲ್ವ, ಅದೇ ಅಷ್ಟೇ ಖುಷಿ ನಮಗೆ. ಪ್ರತಿ ವರ್ಷ ಬರ್ತಡೇನೂ ಅವ್ರು ಹೀಗೆ ಸೆಲೆಬ್ರೇಟ್ ಮಾಡ್ತಾರೆ. ಹೀಗೆ ಯಾವಾಗಲೂ ಅವ್ರ ಆಶೀರ್ವಾದ, ಅವ್ರ ಪ್ರೀತಿ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಸೆಲೆಬ್ರೇಷನ್ನು ಎಲ್ಲ ಮುಗೀತು. ಅಲ್ಲಿ ಒಂದು ಸಲ ಪೂಜೆ ಎಲ್ಲ ಮಾಡಿ ಹಸ್ಬೆಂಡು ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಅಲ್ಲಿಗೆ ಹೋದ್ವಿ. ಇದಾಗಿತ್ತು ಹಸ್ಬೆಂಡು ಬರ್ತಡೇ ದಿನದ ವ್ಲಾಗು. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.